ನಮಸ್ಕಾರ ಜಾಣರೇ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೋಡ್ರಮ್ಮ ನಾವು ಫೇಕ್ ಒನ್ಲಿ ರಿಯಾಲಿಟಿ. ಇವತ್ತು ನ್ಯೂಸ್ ಬಂದ್ಬಿಟ್ಟು ನಮ್ಮ ಕನ್ನಡ ಚಲನಚಿತ್ರರಂಗದ ದಿಗ್ಗಜರು ಏನೇನು ವಿದ್ಯಾಭ್ಯಾಸ ಮಾಡಿದ್ದಾರೆ ಅಂತ ನೋಡ್ಕೊಳ್ಳೋಣ. ಅದರಲ್ಲಿ ಮೊದಲೇದಾಗಿ ನಿಮ್ಮೆಲ್ಲರ ಡಾಕ್ಟರ್ ರಾಜ್ಕುಮಾರ್ ಅವರು ಇವ್ರು ಏನು ಓದಿದಾರಪ್ಪ ಅಂತ ಹೇಳಿದ್ರೆ 3ನೇ ತರಗತಿ ವಿದ್ಯಾಭ್ಯಾಸ ಮಾಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಇವರಿಗೆ ಡಾಕ್ಟರೇಟ್ ಪದವಿ ಕೂಡ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ನಮ್ಮ ಕನ್ನಡ ಚಿತ್ರರಂಗದ ಹೆಮ್ಮೆಯ ಅದ್ಭುತ ಕಲಾವಿದ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು 3ನೇ ತರಗತಿ ಓದಿದ್ದಾರೆ. ನಂತರ ಡಾಕ್ಟರ್ ವಿಷ್ಣುವರ್ಧನ್ ಅವರು ಇವರು ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಇವರು ಕೂಡ ತಮ್ಮ ಕಡಿಮೆ ವಯಸ್ಸಿನಲ್ಲಿ ಇವರು ತೀರ್ಕೊಂಡಿದ್ದಾರೆ. ಆದರೂ ಕೂಡ ಸಾಧನೆ ಅಜರಾಮರವಾಗಿದೆ ಅಂತಲೇ ಹೇಳ್ಬೋದಾಗಿದೆ. ನಂತರ ಡಾಕ್ಟರ್ ಶಿವರಾಜ್ ಕುಮಾರ್ ಇವರು ಓದಿರ್ತಕ್ಕಂಥದ್ದು BSc ಓದಿದ್ದಾರೆ ಅಂತಲೇ ಹೇಳ್ಬೋದು. ಇವರಿಗೂ ಕೂಡ ಡಾಕ್ಟರೇಟ್ ಪದವಿ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಇವರನ್ನು ಹ್ಯಾಟ್ರಿಕ್ ಹೀರೋ ಅಂತಲೇ ಕರೀತಾರೆ. ಇವರು ರಾಜ್ ಕುಟುಂಬದ ಮೊದಲ ಮಗ ಅಂತಲೇ ಹೇಳ್ಬೋದಾಗಿದೆ. ನಂತರ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಇವರು ಓದಿದ್ದು ಕಂಪ್ಯೂಟರ್ ಸೈನ್ಸಲ್ಲಿ ಡಿಪ್ಲೊಮಾ ಮಾಡಿರ್ತಾರೆ. ಇವರು ಕಡಿಮೆ ವಯಸ್ಸಿನಲ್ಲೇ ಏಲೋಕವನ್ನು ತ್ಯಜಿಸ್ತಾರೆ. ಆದರೂ ಕೂಡ ಇವ್ರ ಸಾಧನೆ ಇತಿಹಾಸ ಪುಟದಲ್ಲಿ ಸೇರಿಕೊಂಡಿದೆ. ಪ್ರತಿಯೊಬ್ಬರಿಗೂ ಕೂಡ ಇವರು ಇಷ್ಟ ಆಗ್ತಾರೆ ಅಂತಲೇ ಹೇಳ್ಬೋದಾಗಿದೆ. ಅಪ್ಪು ಕಿ ಜೈ. ನಂತರ ಡಾಕ್ಟರ್ ರವಿಚಂದ್ರನ್ ಇವರು ಓದಿರ್ತಕ್ಕಂಥದ್ದು ಡಿಗ್ರಿ ಮಾಡಿದ್ದಾರೆ. ಇವರು ಏನಂತ ಹೇಳಿದರೆ ಕನ್ನಡ ಚಿತ್ರರಂಗದಲ್ಲಿ ಒಂದು ಪ್ರೀತಿಯ ಒಂದು ಫಿಲಮ್ಗಳನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚು ಅಂತಲೇ ಹೇಳ್ಬೋದು. ನಂತರ ಸುದೀಪ್ ಅವರು ಬರ್ತಾರೆ. ಇವರು ಇಂಜಿನಿಯರಿಂಗನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇವರು ಕಿಚ್ಚ ಅಂತಲೇ ಫೇಮಸ್ ಆಗಿದ್ದಾರೆ. ಇವರು ಹಲವಾರು ವಿಭಿನ್ನ ಒಂದು ಫಿಲಮ್ಗಳನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಇವರು ಮಾತಲ್ಲಿ ಕೂಡ ಧೈರ್ಯ ಇರುತ್ತೆ ಅಂತಲೇ ಹೇಳ್ಬೋದಾಗಿದೆ. ನಂತರ ಯಶ್ ಅವರು ದ್ವಿತೀಯ PUC ಮಾಡ್ತಾರೆ. ರಾಕಿ ಬಾಯ್ ಅಂತಲೇ ಫೇಮಸ್ ಆಗಿರ್ತಕ್ಕಂಥ ಯಶ್ ಅವರು ನಮ್ಮ ವರ್ಲ್ಡ್ ವೈಡ್ ಕನ್ನಡ ಇಂಡಸ್ಟ್ರಿನ ವರ್ಲ್ಡ್ ವೈಡ್ ತಗೊಂಡೋಗಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಇವ್ರನ್ನ ರಾಕಿ ಬಾಯ್ ಅಂತಲೇ ಕರೀತಾರೆ. ನಂತರ ಉಪೇಂದ್ರ ಅವರು ಇವರು BCom ಓದಿದ್ದಾರೆ, ಅಂದರೆ ಬ್ಯಾಚುಲರ್ ಆಫ್ ಕಾಮರ್ಸ್. ಇವರು ವಿಭಿನ್ನ ಶೈಲಿಯ ಚಲನಚಿತ್ರಗಳನ್ನು ತೆಗೆದುಬಿಟ್ಟು ನಮ್ಮ ಕನ್ನಡ ಚಿತ್ರವನ್ನು ಇನ್ನೊಂದು ಮಟ್ಟಕ್ಕೆ ತಗೊಂಡೋಗಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಇವರು ಅತ್ಯುತ್ತಮ ಚಿತ್ರವನ್ನು ಕೊಟ್ಟಿದ್ದಾರೆ. ನಂತರ ರಕ್ಷಿತ್ ಶೆಟ್ಟಿ ಇವರು ಇಂಜಿನಿಯರಿಂಗನ್ನು ಪೂರ್ಣಗೊಳಿಸಿದ್ದಾರೆ. ಇವರು ವಿಭಿನ್ನ ರೀತಿಯ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಅದೇ ಥರ ಕೂಡ ಇವರು ಯೂತ್ಸ್ಗಳಿಗೆ ಭಾಳ ಇಷ್ಟ ಆಗ್ತಾರೆ ಅಂತಲೇ ಹೇಳ್ಬೋದಾಗಿದೆ. ಅದೇ ಥರ ಕೂಡ ರಿಷಬ್ ಶೆಟ್ಟಿ ಇವರು BCom ಮಾಡಿದ್ದಾರೆ. ಇವರು ವಿಭಿನ್ನ ಚಿತ್ರಗಳನ್ನು ತೆಗೆಯೋದ್ರಲ್ಲಿ ಎಕ್ಸ್ಪರ್ಟ್ ಅಂತಲೇ ಹೇಳ್ಬೋದಾಗಿದೆ. ರಿಷಬ್ ಅವರು ಇತ್ತೀಚೆಗೆ ಕಾಂತಾರ ಮೂವಿಯನ್ನು ತೆಗೆದುಬಿಟ್ಟು ವರ್ಲ್ಡ್ ವೈಡ್ ಫೇಮಸ್ ಆಗಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಅದೇ ಥರ ಕೂಡ ನೆಕ್ಸ್ಟ್ ಬರ್ತಕ್ಕಂಥವ್ರು ನಮ್ಮ ಗಣೇಶ್ ಅವರು. ಇವರು ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನಲ್ಲೇ ಡಿಪ್ಲೊಮಾವನ್ನು ಪೂರ್ಣಗೊಳಿಸಿದ್ದಾರೆ ಅಂತಲೇ ಹೇಳ್ಬೋದು. ಮುಂಗಾರು ಮಳೆಯ ಮುಗುಳ್ನಗೆ ಹುಡುಗ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗ್ತಾರೆ ಅಂತಲೇ ಹೇಳ್ಬೋದು. ಇದು ನಿಮಗೆ ಇಷ್ಟ ಆಗಿದೆ ಅಂತ ಬಯಸ್ತೀನಿ. ಇದು ನಿಮಗೆ ಇಷ್ಟ ಆಗಿದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೋಡ್ರಮ್ಮ ನಾವು ಫೇಕ್ ಒನ್ಲಿ ರಿಯಾಲಿಟಿ. ಥ್ಯಾಂಕ್ ಯು.